ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾನ್ ನಿಮ್ಮ ಪ್ರೀತಿಯ ಮುದ್ದಿನ ಅತಿ ಸುಂದರಿ ತನ್ವಿ. ಮತ್ತೆ ನಾನ್ ನಿಮ್ ಜೊತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ ಮಾಡ್ತೀನಿ. ಯಾಕಂದ್ರೆ ನಾನು ಹೋಗ್ತಿದ್ದೀನಿ ನಮ್ಮಮ್ಮನ್ ಮನೆಗೆ. ಯಾಕಂದ್ರೆ ನಮ್ಮಪ್ಪ ಹೊರಗಡೆ ಹೋಗ್ತಿದ್ದಾರೆ. ನಾನು ಮತ್ತೆ ನನ್ನ ಕ್ಯೂಟೆಸ್ಟ್ ಹಸ್ಬೆಂಡ್ ಆ ಮನೆಗೆ ಹೋಗಿ ತುಂಬಾನೇ ಎಂಜಾಯ್ ಮಾಡ್ತೀವಿ. ನಮ್ಮ ಮುಂದಿನ ಭೇಟಿ ಅಲ್ಲಿ ನನ್ನ ಕ್ಯೂಟ್ ಆಗಿರೋ ಅಮ್ಮನ್ ಮನೆಯಲ್ಲಿ. ಬಾಯ್ ಫ್ರೆಂಡ್ಸ್. ಏನ್ ಸಂಬಂಧ ಇವ್ರಿಗೂ ನಿಮ್ಗೂ? ಸರ್, ಇವಳು ನನ್ನ ವೈಫು. ಮತ್ತೆ ಇವರು ಅವರ ಮಾಮ್. ಮಾಮ್? ಮದರ್ ಇನ್ ಲಾ. ಕಮ್ ಆನ್. ಹೌದು, ಇವರವರ ಸ್ಟೆಪ್ ಮಾಮ್. ತುಂಬಾ ಪ್ರೀತಿ ಮಾಡ್ತಾ ಇದ್ರು. ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾನೆ? ಅವರು ದುಬೈಗೆ ಹೋಗಿದ್ದಾರೆ ಬಿಸ್ನೆಸ್ ಮಾಡೋಕೆ. ಪಾರುಲ್. ಹಾ ಸರ್. ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡು ಅಂಡ್ ಫಾಲೋ ದ ಯೂಶುವಲ್ ಪ್ರೊಸೀಜರ್. ಸರಿ ಸರ್. ಮತ್ತೆ ಇವ್ರದ್ದು ಲಾಸ್ಟ್ 3 months ಕಾಲ್ ಡೀಟೇಲ್ಸ್ ತೆಗೀರಿ. ಆಲ್ರೈಟ್? ಮತ್ತೆ ನನಗೆ ಹೇಳಿ. ಎಸ್ ಸರ್. ಆರವ್, ಆರವ್, ನೀನ್ ಸ್ವಲ್ಪನೂ ತಿಂದೇ ಇಲ್ಲ. ಏನಾದ್ರೂ ತಿನ್ನು ಅಟ್ಲೀಸ್ಟ್. ಬೇಡ, ನನಗೆ ಮನ್ಸಿಲ್ಲ. ನೀವು ತಿನ್ನಿ. ಆರವ್, ಹೀಗ್ ಮಾಡೋಕ್ ಹೇಗಾಗತ್ತೆ? ತನ್ವಿ ನನಗೂ ಕೂಡ ಮಗಳೇ. ಅವಳು ಹೋಗಿದ್ದು ನನಗೂ ತುಂಬಾ ಬೇಜಾರಾಗಿದೆ. ನಾನು ಕೂಡ ನೋವು ಪಡ್ತಾ ಇದ್ದೀನಿ. ಹಾಗಂತ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಲ್ವಾ? ಹೀಗಿದ್ರೆ ತನ್ವಿಗೆ ಇಷ್ಟ ಆಗತ್ತಾ? ಹೇಳು ಆರವ್. ತಗೋ. ಬೇಡ. ಆರವ್, ಹಾ ಪಾರುಲ್, ಹೇಳಿ, ಏನೇ ಅಪ್ಡೇಟ್? ಅದು ಸರ್, ತನ್ವಿನ ಕಾಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ದೆ. ಆದ್ರೆ ಅದರಲ್ಲಿ ಯಾವ ಡೀಟೇಲ್ಸ್ ಸಿಕ್ತಿಲ್ಲ. ಓಕೆ. ಆದ್ರೆ ನಾನು ಆರವ್ ಮತ್ತೆ ಉರ್ಮಿಳಾ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ದೆ. ಅದರಲ್ಲಿ ಗೊತ್ತಾಯ್ತು ಅವರಿಬ್ಬರ ಮಧ್ಯೆ ಸ್ವಲ್ಪ ದಿನದ ಮುಂಚೆ ತುಂಬಾ ಸಮಯ ಮಾತಾಡಿದ್ರು ಅಂತ. ಮತ್ತೆ ಅವ್ರ ವಾಟ್ಸ್ಆಪ್ ಚಾಟ್ಸ್ ಕೂಡ ವಿಚಿತ್ರವಾಗಿದೆ. ವಿಚಿತ್ರ ಅಂದ್ರೆ? ಸರ್, ಅವರಿಬ್ಬರಲ್ಲಿ ಚಾಟ್ಸ್ ಅಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಮೆಸೇಜಸ್ ಸಿಕ್ಕಿದೆ. ಇದನ್ನ ನೋಡಿದ್ರೆ ವಿಚಿತ್ರನೇ ಅನ್ಸುತ್ತೆ ಸರ್. ಹಾಗಾದ್ರೆ ಬನ್ನಿ ಹೋಗೋಣ ಅವ್ರ ಮನೆಗೆ. ಸರಿ ಸರ್. ಗಾಡಿ ತೆಗಿ ಪಾಂಡೆ. ಎಸ್ ಸರ್. ನೋಡಿ, ಈ ಗಾಡಿ ಎಲ್ಲ ಯಾರ್ಯಾರ್ದು? ಹೊರಗೆ ತೆಗೀರಿ ಎಲ್ರು. ಆರವ್ ಇದಾನ? ಹೌದು, ಇದಾನೆ. ಆರವ್ನ ಕರೀರಿ, ಅವನ ಹತ್ರ ಮಾತಾಡ್ಬೇಕು. ಆರವ್, ಆರವ್. ಹಾ, ಬಂದೆ. ನೀವು ಇಲ್ಲಿ ಈ ಟೈಮಲ್ಲಿ? ಮಿಸ್ಟರ್ ಆರವ್, ನಾವು ತನ್ವಿ ಬಗ್ಗೆ ಕೆಲವೊಂದು ವಿಷಯ ತಿಳ್ಕೊಂಡಿದ್ದೀವಿ, ಮತ್ತೆ ನಿಮ್ಮಿಬ್ಬರ ಬಗ್ಗೆ ಕೂಡ. ಮತ್ತೆ ಅದರಿಂದ ನಮ್ಮ ಮುಂದೆ ಅನುಮಾನ ಪಡುವಂತ ವಿಷಯಗಳು ಬಂದಿದೆ. ನೀವು ಏನ್ ಹೇಳ್ತಾ ಇದ್ದೀರಾ ಸರ್? ಅದರ ಅರ್ಥ ನೀವು ಇಲ್ಲೇ ತಿಳ್ಕೊಳ್ತೀರಾ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ತಿಳ್ಕೊಳ್ತೀರಾ? ಏನ್ ಮಿಸ್ಟರ್ ಆರವ್? ವಾಟ್ ರಬೇಶ್, ನೀವೇನ್ ಹೇಳ್ತಾ ಇದ್ದೀರಾ? ಪಾರುಲ್. ಹಾ ಸರ್. ಇವ್ರುಗಳಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೇನೆ ಸರಿ. ಕರ್ಕೊಂಡು ಹೋಗಿ 3rd ಡಿಗ್ರಿ ಕೊಟ್ಮೇಲೆ ಇವ್ರಿಗೆ ಎಲ್ಲ ಅರ್ಥ ಆಗುತ್ತೆ. ಬೇಡ ಸರ್. ಒಂದ್ ನಿಮಿಷ ಸರ್. ಇದ್ರಲ್ಲಿ ಆರವ್ದೇನು ತಪ್ಪಿಲ್ಲ. ಅವನಿಗೇನು ಗೊತ್ತೇ ಇಲ್ಲ. ತನ್ವಿ ಸಾವಿನ ಹಿಂದೆ ಇರೋ ನಿಜವಾದ ಕಾರಣ ನಾನು.
ನಾನೇ ಮಾಡಿದ್ದು ಇದೆಲ್ಲ. ಮಮ್ಮಿ ನೀವಾ? ಹಾಗಾದ್ರೆ ಈ ವಿಷಯನ ನೀವು ಫುಲ್ ಡೀಟೇಲ್ಸ್ ಆಗಿ ನಮ್ಗೆ ಹೇಳ್ತೀರಾ? ಹೇಳ್ತೀನಿ. ಹಾಗಿದ್ರೆ ಹೇಳಿ. ಎಲ್ಲ ನಿಜಾನು ಹೇಳ್ತೀನಿ. ತನ್ವಿ ನನಗೆ ಸ್ಟೆಪ್ ಡಾಟರ್ ಆಗಿದ್ಲು. ನನ್ನ ಹಸ್ಬೆಂಡ್ ಅಂದ್ರೆ ತನ್ವಿ ಅವರ ತಂದೆ ಯಾವಾಗ್ಲೂ ಕೆಲ್ಸದ ಬಿಸಿನಲ್ಲಿ ಹೊರಗಡೆನೆ ಇರ್ತಾ ಇದ್ರು. ಮತ್ತೆ ನಾನಿಲ್ಲಿ ಬರೀ ಹೆಸರಿಗಷ್ಟೇ ಹೆಂಡತಿ ಆಗಿದ್ದೆ. ಹಾಗೆ ಒಂದಿನ ಓಯ್ ಊರ್ಮಿಳಾ, ಟೈಮ್ ಆಗ್ತಿದೆ, ಬೇಗ ಪರ್ಸ್ ತಗೊಂಬಾ ನಂದು. ಊರ್ಮಿಳಾ ಡಾರ್ಲಿಂಗ್, ಬಾ ಬಾ ಬೇಗ ಬಾ. ಬರ್ತಾ ಇದ್ದೀನಿ. ಎಲ್ಲಿ ಹೋಗಿದೆ ಇಷ್ಟೊತ್ತು ನೀನು? ಹಾಗಾದ್ರೆ ಈ ಸಲನು 1 ತಿಂಗಳೇ ಇರ್ತೀರಾ? ನೀನು ಬೇಡ ಅಂದ್ರೆ ಹೋಗೋದಿಲ್ಲ ನಾನು. ಸರಿ, ಹೋಗ್ಬೇಡಿ. ಅರೆ ಕೆಲಸ ಮಾಡ್ಬೇಕಾಗತ್ತಲ್ವಾ? ಹಾಗಾದ್ರೆ 1 ತಿಂಗಳು ನನ್ನ ತುಂಬಾ ಮಿಸ್ ಮಾಡ್ಕೊಳ್ತೀರಾ? ನೆನಪು ಬಂದೇ ಬರುತ್ತೆ, ಅದಕ್ಕೆ ಅಂತ ಕಿಸ್ ತಗೊಂಡು ಹೋಗ್ತಿದ್ದೀನಿ 1 ತಿಂಗಳಿಗೆ. ಓ ಆಹಾ, ಈಗ ನಿಮ್ಗೆ ಲೇಟ್ ಆಗ್ತಾ ಇಲ್ವಾ? ಹಾ, ಲೇಟ್ ಆಗ್ತಾ ಇದೆ. ಇಲ್ಲಿ ಕೇಳು, ಅಳಿಯ ಮತ್ತು ಮಗಳು ಬರ್ತಿದ್ದಾರೆ. ನಿನಗ್ ಚೆನ್ನಾಗಿ ನೋಡ್ಕೊಂತಾರೆ, ಏನು ಟೆನ್ಷನ್ ಮಾಡ್ಕೋಬೇಡ, ಸರಿನಾ? ಇವಾಗ ಡಿಜಿಟಲ್ ಇಂಡಿಯಾ ಇದೆ, ನಾವು ರಾತ್ರಿ ಮಾತಾಡೋಣ, ಆಯ್ತಾ? ಬಾಯ್. ಬಾಯ್. ಅಯ್ಯೋ ಮರ್ತ್ಬಿಟ್ಟೆ ನಾನು, 1 ತಿಂಗಳದು ಬಾಕಿ ತಗೋಬೇಕಲ್ವಾ ಇವಾಗ. ಬಾಯ್. ಹಾಯ್ ಮಾಮ್. ತನ್ವಿ ಪುಟ್ಟ, ನೀನ್ ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ. ಇವಾಗ ಬಂದಿದ್ದೀನಲ್ವಾ, 1 ತಿಂಗಳು ಇಲ್ಲೇ ಇದ್ಬಿಟ್ಟು ಹೋಗ್ತೀನಿ. ಹೌದಾ? ಬಂದ್ ಕೂತ್ಕೊಳ್ಳಿ. ನಮಸ್ತೆ ಮಮ್ಮಿ. ನಮಸ್ತೆ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವಿಬ್ರು ಹೇಳಿ, ಇಬ್ರು ಹೇಗಿದ್ದೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಿ. ಎಷ್ಟು ಲೇಟ್ ಆಗಿ ಬಂದ್ರಿ ನೀವು. ಅಪ್ಪ ಎಷ್ಟೊತ್ತಾಯ್ತು ಗೊತ್ತಾ ಹೋಗಿ? ನೀನ್ ಅವ್ರನ್ನ ಮೀಟೇ ಆಗ್ಲಿಲ್ವಲ್ಲ ತನ್ವಿ. ಅಪ್ಪ ಹೋಗ್ಬಿಟ್ರಾ? ಅದು ಆಕ್ಚುಲಿ ಅದು ಅಮ್ಮ ಆರವ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು, ಅದಕ್ಕೆ ಲೇಟ್ ಆಯ್ತು. ಸಾರಿ. ಇರ್ಲಿ, ಸರಿ. ಹಾಗಾದ್ರೆ ಹೋಗಿ ಫ್ರೆಶ್ ಆಗಿ ಬನ್ನಿ. ಸರಿ. ಬೇಗ ಬಾ, ಎಲ್ಲ ಬ್ಯಾಗ್ಸ್ ತಗೊಂಡ್ ಬಾ. ಅದು ಹೀಗೇನೆ ಅವಳು. ಥ್ಯಾಂಕ್ ಯು. ಇದು ತಗೊಳ್ಳಿ ಮೇಡಮ್, ಊಟ. 3 ಜನಕ್ಕೆ ಸಾಕಾಗುತ್ತಾ? ಮೇಡಮ್, ಆಗತ್ತೆ. ಸರಿ. ತನ್ವಿ, ಆರವ್, ಊಟ ಮಾಡೋಕ್ ಬನ್ನಿ. ತನ್ವಿ, ಯಾಕೆ ಇವರಿಬ್ರು ಏನು ಮಾತಾಡ್ತಿಲ್ಲ? ಹೋಗೇ ನೋಡ್ತೀನಿ. ನೀನ್ ಕೂಡ ಯಾವಾಗ ನೋಡಿದ್ರೆ ಅವಾಗ ರೊಮ್ಯಾಂಟಿಕ್ ಆಗ್ತೀಯ ನೋಡು. ಅಮ್ಮ ಆವಾಗಿಂದ ಕರಿತಾ ಇದ್ದಾರೆ, ಹೋಗೋಣ ಬಾ. ಸ್ವಲ್ಪ ಹೊತ್ತಿರು, ನೋಡು ಕ್ಲೈಮೇಟ್ ಎಷ್ಟು ರೊಮ್ಯಾಂಟಿಕ್ ಆಗಿದೆ. ಅಮ್ಮ ಕರಿತಿದ್ದಾರೆ ಆರವ್. ಅಯ್ಯೋ, ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಇರು. ಅಯ್ಯೋ, ಇದು ತಣ್ಣಗಾಗೋಯ್ತಲ್ಲ. ತನ್ವಿ, ಆರವ್, ಬೇಗ ಬನ್ನಿ, ಊಟ ತಣ್ಣಗಾಗ್ತಿದೆ. ಬಂದೆ ಅಮ್ಮ. ಬರ್ತಾ ಇದ್ದೀನಿ. ಹೋಗು, ಪ್ಲೇಟ್ ತಗೊಂಡ್ ಬಾ, ತಣ್ಣಗಾಗೋಗಿದೆ. ತರ್ತೀನಿ. ವಾ, ಇವತ್ತು ಊಟ ಹೊರಗಿಂದಾನ? ಹಾ, ಒಬ್ಳೇ ಇರ್ತೀನಲ್ವಾ, ನಾಳೆಯಿಂದ ನಾನೇ ಅಡಿಗೆ ಮಾಡ್ತೀನಿ. 3 ಜನಕ್ಕೂ ಆಗತ್ತಾ? ಹ್ಮ್.
ಬಾಯ್ ಅಮ್ಮ. ನೀವಿಬ್ರು ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದಮ್ಮ, ನನ್ನ ಫ್ರೆಂಡ್ ಇದ್ದಾಳಲ್ವಾ, ಅವಳನ್ನ ನೋಡ್ಬೇಕಷ್ಟೆ. ನಾನು ಮಾರ್ಕೆಟ್ಗೆ ಏನೋ ತರೋದಕ್ಕೆ ಹೋಗ್ಬೇಕಿತ್ತು. ಸೊ ಆರವ್ ಏನಾದ್ರೂ ಮನೇಲೇ ಇದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಆರವ್, ನೀನ್ ಇಲ್ಲೇ ಇರು. ಸರಿ, ನಾನಲ್ಲಿಗೆ ಬಂದು ಏನ್ ಮಾಡ್ಬೇಕು ಹೇಳು? ನೀನೊಂದ್ ಕೆಲ್ಸ ಮಾಡು, ನೀನ್ ಹೋಗಿ ನಿನ್ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡ್ ಬಾ. ಓಕೆ ಸರಿ, ನಾವೆಲ್ಲ ಸಂಜೆ ಭೇಟಿ ಆಗೋಣ ಅಲ್ವಾ? ಪಕ್ಕ. ಆಯ್ತು ಪುಟ್ಟ. ಬಾಯ್ ಬಾಯ್. ಆರವ್, ನೀನ್ ಇಲ್ಲಿ ಕೂತ್ಕೋ, ನಾನ್ ಬೇಗ ರೆಡಿಯಾಗಿ ಬರ್ತೀನಿ. ಸರಿ. ಆರವ್, ಆರವ್, ಹೇಳಿ ಮಮ್ಮಿ. ಒಳಗಡೆ ಬಾ. ಸರಿ, ಒಂದ್ ಮಾತು ಹೇಳು, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ವಾವ್ ಮಮ್ಮಿ, ಇವತ್ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಏನ್ ಯಾವಾಗ್ಲೂ ಮಮ್ಮಿ ಮಮ್ಮಿ ಅಂತ ಇರ್ತೀಯಾ? ನಿನ್ಗಿಂತ ನಾನೇನು ಅಷ್ಟು ದೊಡ್ಡೋಳೇನಲ್ಲ. ನೀನ್ ನನ್ನನ್ನ ಊರ್ಮಿಳಾ ಅಥವಾ ಊರ್ಮಿ ಅಂತ ಕರಿಬಹುದು. ಓಕೆ ಮಮ್ಮಿ, ನನ್ ಮಾತಿನ ಅರ್ಥ ಊರ್ಮಿ. ಸರಿ, ಒಂದ್ ಮಾತು ಹೇಳು, ನಾನ್ ನಿನ್ಗೆ ಹೇಗ್ ಕಾಣಿಸ್ತೀನಿ? ಚೆನ್ನಾಗ್ ಕಾಣಿಸ್ತೀರಾ. ಬರೀ ಅಷ್ಟೇನಾ? ನಾನ್ ನಿನ್ಗೆ ಹಾಟ್ ಅಂಡ್ ಸೆಕ್ಸಿ ಐಟಮ್ ಹಾಕಿ ಕಾಣಿಸ್ತಿಲ್ವಾ? ಏನ್ ಮಾಡ್ತಿದ್ದೀರಾ? ಇದು ತಪ್ಪು. ಇದೇನು ತಪ್ಪಿಲ್ಲ ಆರವ್. ಇವತ್ತಿಂದ ಈ ಹಾಟ್ ಅಂಡ್ ಸೆಕ್ಸಿ ಐಟಮ್ ನಿಂದು. ನಿನಗ್ ಯಾವಾಗ ಬೇಕೋ, ಹೇಗ್ ಬೇಕೋ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಈ ವಿಷಯ ನಿನ್ನ ಮತ್ತೆ ನನ್ನಲ್ಲಿ ಮಾತ್ರ ಇರ್ಬೇಕು. ಆದ್ರೆ ಏನು ಇಲ್ಲ. ಇಲ್ಲ, ಅಲ್ಲಿ. ಓಕೆ. ಇಲ್ಲ ಇಲ್ಲ, ಅಲ್ಲಿ ಅಲ್ಲಿ. ಆರವ್, ಆರವ್, ಇಲ್ಲಿ ಕೇಳು. ಹೇಳಿ ಮಮ್ಮಿ. ಸ್ವಲ್ಪ ನನ್ ರೂಮಿಗೆ ಬರ್ತೀಯಾ? ಅಲ್ಮೇರೆ ಮೇಲೆ ಏನೋ ಒಂದು ಐಟಮ್ ತೆಗಿಬೇಕಾಗಿದೆ. ಹೋಗು ಹೋಗು ಹೋಗು. ಸರಿ, ಬರ್ತಾ ಇದ್ದೀನಿ. ಸರಿ, ಬೇಗ ಬಾ. ಮಮ್ಮಿ ಹೇಳಿ. ಅರೆ, ಒಳಗಡೆ ಬಾ. ನೀವೇನೋ ಕೆಲಸ ಹೇಳ್ತಿದ್ರಿ? ಆರವ್, ಆರವ್, ಇವತ್ ನನ್ ಕಾಲ್ಗಳು ತುಂಬಾ ನೋವ್ತಾ ಇದೆ. ಪ್ಲೀಸ್ ಕಾಲುತ್ತೀಯಾ? ನೀವು ಹುಚ್ಚಿ ಆಗಿದ್ದೀರಾ? ತನ್ವಿ ಗೊತ್ತಾದ್ರೆ ಪ್ಲೀಸ್ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಆರವ್, ಆರವ್, ನನ್ ಕೈಲಿ ಇದಾಗಲ್ಲ. ಪ್ಲೀಸ್ ಆರವ್. ಇಲ್ಲ, ಪ್ಲೀಸ್ ಆರವ್. ಆರವ್, ಆರವ್. ಹಾ ಬೇಬಿ. ಎಲ್ಗೋಗಿದ್ದೆ ನೀನು? ನೋಡು, ಇಲ್ಲೇ ನಿನ್ ಹತ್ರನೇ. ಹಾಗ್ ಕಾಣಿಸ್ತಿರ್ಲಿಲ್ಲ ಆರವ್. ಏನಾಯ್ತು? ಇವತ್ತು ನನ್ ಬೇಬಿ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ತಲೆ ತುಂಬಾ ನೋವಾಗ್ತಿದೆ ಆರವ್. ನಾನು ಓದ್ತೀನಿ ಬಿಡು. ಸರಿ, ಒತ್ಬಿಡು. ಬಾ.
ನೀನ್ ಕೂಡ. ನೀನೀಗ ಟೆನ್ಷನ್ ಯಾಕೆ ತಗೊಳ್ತಿದ್ಯಾ? ನಿನ್ ನೋವು ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಹೋಗುತ್ತೆ. ಹಾಯ್ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಇವತ್ತು ನಾನು ನನ್ನ ಅಪ್ಪ ಅಮ್ಮನ್ ಮನೆಗ್ ಬಂದಿದ್ದೀನಿ ತುಂಬಾ ದಿನ ಆದ್ಮೇಲೆ. ಓಕೆ, ಇದ್ ನೋಡಿ, ಇದೇ ನಮ್ಮ ಅಪ್ಪ ಅಮ್ಮನ್ ಮನೆ. ಮತ್ತೆ ಇದ್ ನೋಡಿ, ಇದು ನಮ್ ಗಾರ್ಡನ್. ಬಂದ್ಬಿಟ್ಟ ನೀನು? ಮತ್ತೆ ಇದ್ ನನ್ನ ಮುದ್ದಿನ ಕ್ಯೂಟೆಸ್ಟ್ ಹಸ್ಬೆಂಡ್. ಕ್ಯೂಟ್ ಇದ್ದಾನಲ್ವಾ? ಸರಿ ನೋಡು, ಇವಾಗ ನೀನ್ ಹೋಗು. ಇವಾಗ ನಂಗೆ ಬ್ಲಾಗಿಂಗ್ ಮಾಡ್ಬೇಕು, ಪ್ಲೀಸ್ ಹೋಗು. ಯಾಕೆ ಇಷ್ಟೊಂದು ಇರಿಟೇಟ್ ಮಾಡ್ತೀಯಾ? ನೀನು ಹೋಗು. ನೀನ್ ಕೂಡ ಇಷ್ಟೊಂದು ಇರಿಟೇಟ್ ಮಾಡ್ತಿರ್ತೀಯ. ಮತ್ತೆ ಇರಿಟೇಟ್ ಮಾಡ್ಬೇಡ, ಹೋಗಿಲ್ಲಿಂದ. ಅಯ್ಯೋ ಬಿಡು ಆರೋ, ನೀನ್ ಕೂಡ ಹೋಗಿವಾಗ. ಆರವ್, ನೀನ್ ತನ್ವಿನ ಎಷ್ಟು ಪ್ರೀತಿಸ್ತೀಯಾ, ಎಷ್ಟು ಕೇರ್ ಮಾಡ್ತೀಯ ಅವಳನ್ನ. ನಾನ್ ನಿನ್ಗೆ ಇಷ್ಟ ಆಗೋದಿಲ್ವಾ? ಹೇಳು ಆರವ್, ನನ್ನನ್ನು ಕೇರ್ ಮಾಡು ಆರವ್. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನ್ ತನ್ವಿನ ಯಾಕೆ ಕೇರ್ ಮಾಡ್ತೀನಂದ್ರೆ, ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ. ಅದಕ್ಕೆ ಅವಳು ನನ್ನ ವೈಫು, ನನ್ನ ಧರ್ಮಪತ್ನಿ. ಮತ್ತೆ ನಮ್ಮಿಬ್ರ ಮಧ್ಯೆ ಏನೆಲ್ಲ ನಡೆದಿದ್ಯೋ ಅದು ಕೇವಲ ಎಂಜಾಯ್ಮೆಂಟ್ಗೆ ಅಷ್ಟೇ, ಬೇರೆ ಏನೂ ಇಲ್ಲ. ನನಗೆ ಇದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತಿನ್ನೊಂದು ವಿಷಯ ಕೇಳಿಸ್ಕೊಳ್ಳಿ, ಮುಂದೆ ನೀವು ಯಾವತ್ತಾದ್ರೂ ಈ ತರ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ, ಒಂದ್ ವೇಳೆ ನಿಮ್ಮ ಮೇಲೆ ಮತ್ತು ನನ್ನ ಮೇಲೆ ತನ್ವಿಗೆ ಸಂಶಯ ಬಂದ್ರೆ, ನಾನು ತುಂಬಾ ಕೆಟ್ಟವನಾಗ್ತೀನಿ. ಗೊತ್ತಾಯ್ತಾ? ಹಾಯ್ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನಾನ್ ಮತ್ತೆ ನಿಮ್ ಜೊತೆ ಎಲ್ಲ ಬಂದಿದ್ದೀನಿ. ಮತ್ತೆ ನಾನ್ ಇವತ್ತು ನಿಮ್ಗೆಲ್ಲ ನನ್ನ ಟೆರೆಸ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನನ್ ಫುಲ್ ಟೆರೆಸ್. ಮತ್ತೆ ಇಲ್ಲಿ ನೋಡಿ ವೆದರ್ ಎಷ್ಟ್ ಚೆನ್ನಾಗಿದೆ ಅಂತ. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟ್ ಚೆನ್ನಾಗಿದೆ ಅಲ್ವಾ? ತನ್ವಿ, ತನ್ವಿ, ನೀವೆಲ್ಲ ಇಲ್ಲೇರಿ, ನಾನು ಆಮೇಲೆ ಮಾಡ್ತೀನಿ. ಅಮ್ಮ, ಏನಾಯ್ತು? ಯಾಕೆ ಎಷ್ಟು ಕೋಪದಲ್ಲಿದ್ದೀರಾ? ನಾನ್ ನಿನ್ ಜೊತೆ ಆರವ್ ಬಗ್ಗೆ ಏನೋ ಮಾತಾಡ್ಬೇಕಾಗಿತ್ತು. ಆರವ್ ಬಗ್ಗೆನಾ? ಹೌದು. ಇಲ್ಲಿ ಬಗ್ಗೆ ಮಾತಾಡಕ್ ಏನಿದೆ ಮಾ? ಇದನ್ನ ನೋಡಿದ್ರೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ನೋಡ ನೀನು ತನ್ವಿ, ನಾನು ಆರವ್ ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಾ ಇದೀವಿ. ಆದ್ರೆ ನಿನ್ನಿಂದ ಅವನು ನನ್ನ ಹತ್ರ ಬರ್ತಾ ಇಲ್ಲ. ಅವನು ನಿನಗಿಂತ ಜಾಸ್ತಿ ನನ್ನ ಇಷ್ಟ ಪಡ್ತಾನೆ ತನ್ವಿ. ನಾವಿಬ್ರು ಒಬ್ರನ್ನೊಬ್ರು ಬಿಟ್ಟಿರೋದಕ್ ಸಾಧ್ಯನೇ ಇಲ್ಲ. ನೀನು ಮೊದ್ಲು ನಿಮ್ ತಾಯಿನ ಕಳ್ಕೊಂಡಿದ್ಯಾ. ಈಗ ನೀನು ಈ ತಾಯಿನ ಜೀವಂತವಾಗಿ ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮಿಬ್ರನ್ನ ಬಿಟ್ಟು ದೂರ ಹೋಗು ತನ್ವಿ. ಪ್ಲೀಸ್ ಹೋಗು, ಪ್ಲೀಸ್ ತನ್ವಿ. ಹಾಯ್ ಫ್ರೆಂಡ್ಸ್, ನೀವೆಲ್ಲ ನನ್ನ ತುಂಬಾ ಸಪೋರ್ಟ್ ಮಾಡಿದ್ದೀರ. ಅದಕ್ಕೆ ನಾನು ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ನಾನು ನನ್ನ ಜೀವನದಲ್ಲಿ ಯಾರನ್ನ ತುಂಬಾ ಇಷ್ಟಪಡ್ತಿದ್ದೆ, ಯಾರನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ, ಅವ್ನು ನನ್ನ ಮೇಲೆ ಚೀಟ್ ಮಾಡ್ದ. ಅದರಿಂದ ನನಗೆ ಇನ್ನ ಜೀವಂತವಾಗಿರ್ಬೇಕನ್ನೋ ಆಸೆನೇ ಇಲ್ಲ. ಅದರಿಂದ ನಾನು ನನ್ನ ಜೀವನದಿಂದ ಸೈನ್ ಆಫ್ ಆಗ್ತಿದ್ದೀನಿ. ನೀವೆಲ್ಲ ಆರಾಮಾಗಿರಿ. ಬಾಯ್. ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಹುಡುಗಿಯ ಜೀವನನ ಹಾಳು ಮಾಡಿದ್ರಿ ಮೇಡಮ್. ಇದಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತೆ. ಪಾರೋಲ್ ಸರ್, ಇವರಿಬ್ಬರನ್ನ ಕರ್ಕೊಂಡು ನಡಿ.